ಇನ್ನು ಒಂದು ಮಳೆ ಬಂತು ಅಂದ್ರೂ ಕೂಡ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಸಹ ಇದೇ ತರ ಸುದ್ದಿ ಬರುತ್ತೆ. ಮಳೆ ಕಮ್ಮಿ ಆಗ್ತಿದ್ದಂಗೆ ಜನರು ಕೂಡ ಸೈಲೆಂಟ್ ಆಗ್ತಾರೆ, ಅಧಿಕಾರಿಗಳು ಸೈಲೆಂಟ್ ಆಗ್ತಾರೆ, ಶಾಸಕರು ಸಚಿವರು ಕೂಡ ಸೈಲೆಂಟ್ ಆಗ್ತಾರೆ. ಅದೇ ದುರಂತ. ಸ್ವಸ್ತಿಕ್ ಇದ್ದಾರೆ ಸಂಪರ್ಕದಲ್ಲಿ. ಸ್ವಸ್ತಿಕ್, ನೀವಿರುವಂತಹ ಜಾಗ ಏನಿದೆ ಹಲಸೂರು, ಆ ಪ್ರದೇಶದಲ್ಲಿ ಮಳೆ ಏನೆಲ್ಲ ಅವಾಂತರ ಸೃಷ್ಟಿ ಮಾಡಿದೆ? ಯಾಕಂದ್ರೆ ಬೆಂಗಳೂರಿನ ಪ್ರತಿ ರಸ್ತೆ ಕೆರೆ ತರ ಆಗಿದೆ. ಅಲ್ಲಿ ಬಹುತೇಕ ಲೇಔಟ್ಗಳು ಮುಳುಗೇ ಹೋಗಿದೆ ನೀರಿನಲ್ಲಿ. ಸೊ ಹಲಸೂರಿನಲ್ಲಿ ಹೇಗಿದೆ? ಶ್ವೇತಾ, ಖಂಡಿತವಾಗ್ಲೂ ಕೂಡ ಹಲಸೂರಿನ ವಿವಿಧ ಭಾಗಗಳಲ್ಲಿ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿರುವಂಥದ್ದು. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲೂ ಕೂಡ ಸೃಷ್ಟಿ ಮಾಡುತ್ತೆ. ಆದರೆ ಹಲಸೂರು ಅಥವಾ ಈ ಭಾಗದ ಇಂದಿರಾನಗರ ಭಾಗ ಏನಿದೆ, ಇಲ್ಲಿ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಇದೇ ಹಣೆ ಬರ ಇರುವಂಥದ್ದು. BBMP ಅಧಿಕಾರಿಗಳು ಚಾನೆಲನ್ನು ಸರಿಯಾಗಿ ಮುಚ್ಚದೇ ಇರುವಂಥದ್ದು ಇದಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯಕ್ಕೆ ನಾನು ಇರುವಂಥದ್ದು ಲಕ್ಷ್ಮೀಪುರಂ ಅನ್ನುವಂಥ ಒಂದು ವಾರ್ಡ್ನಲ್ಲಿ ಎಸ್ ರಘು ಅಂತ ಹೇಳಿ MLA ಹೆಸರು ಹಾಕಿದ್ದಾರೆ. CV ರಾಮನ್ ನಗರ ಅಸೆಂಬ್ಲಿಗೆ ಬರುವಂಥದ್ದು. ಆ ಹೆಸರು ಹಾಕಿದ್ದಾರೆ. ಆದರೆ ಕೆಳಭಾಗದಲ್ಲಿ ನೋಡ್ತಾ ಇದ್ದಾರೆ ಸಂಪೂರ್ಣ ನೀರು ನಿಂತಿರುವಂಥದ್ದು. ಮಳೆ ಸುರಿದು 24 ಗಂಟೆ ಆದರೂ ಕೂಡ ಇನ್ನೂ ಕೂಡ ಈ ಥರದ ನೀರಿನಲ್ಲಿ ನಿಂತಿರುವಂಥದ್ದು. ಸಂಪೂರ್ಣವಾಗಿ ಇದು ಒಂದು ರಸ್ತೆ ಅಂತಲ್ಲ, ಇಲ್ಲಿ ಪ್ರತಿ ರಸ್ತೆಗಳಲ್ಲೂ ಕೂಡ ಇದೇ ಥರ ನೀರು ನಿಂತಿದೆ. ಸುತ್ತ ನೋಡ್ತಾ ಹೋದರೂ ಕೂಡ ಈ ರಸ್ತೆ ಅಂತಲ್ಲ, ಈ ಕಡೆ ಇನ್ನೊಂದು ಬಲಭಾಗದಲ್ಲಿರುವಂಥ ರಸ್ತೆಯನ್ನು ನೋಡ್ತಾ ಹೋದರೂ ಕೂಡ ಸಂಪೂರ್ಣ ನೀರೇ ನಿಂತಿರುವಂಥದ್ದು ಕಾಣಿಸ್ತಾ ಇರುವಂಥದ್ದು. ರಸ್ತೆಯುದ್ದಕ್ಕೂ ಕೂಡ ನೀರು, ಮನೆಗಳಲ್ಲಿ ನೀರು, ಅಂಗಡಿಗಳಲ್ಲಿ ನೀರು, ಎಲ್ಲಿ ನೋಡಿದ್ರೂ ಕೂಡ ನೀರು. ಇದು ವ್ಯವಸ್ಥೆಯ ಒಂದು ಅವ್ಯವಸ್ಥೆ ಅಂತ ಹೇಳ್ಬೋದು. BBMP ಈ ಒಂದು ವಾರ್ಡ್ನಲ್ಲಿ ಏನಿದೆ, ಕಳೆದ ಇಷ್ಟು ವರ್ಷಗಳಲ್ಲಿ ಸಮಸ್ಯೆ ಇದ್ರೂ ಕೂಡ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಮಾತುಗಳನ್ನು ಹೇಳ್ತಾರೆ. ಜೊತೆಗೆ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಈ ಹಲಸೂರು ಅಥವಾ ಇಂದಿರಾನಗರ ಭಾಗದ ಒಂದಿಷ್ಟು ಜನರಿಗೆ ರಾತ್ರಿ ಇಡೀ ನಿದ್ದೆ ಇರೋದಿಲ್ಲ. ಆ ನಿದ್ದೆ ಇಲ್ಲದ ಕಾರಣಕ್ಕೋಸ್ಕರ ಅವರೆಲ್ಲ ನಿದ್ದೆ ಕೆಟ್ಟು ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ನಾನು ಅವರನ್ನೇ ನೇರವಾಗಿ ಅವ್ರಿಗೆ ಸಮಸ್ಯೆ ಏನೇನು ಆಗ್ತಿದೆ ಅಂತ ಅವರನ್ನೇ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಶ್ವೇತಾ, ಏನಾಗಿದೆ ಸಮಸ್ಯೆ? ಎಷ್ಟು ಗಂಟೆಗೆ ನಿನ್ನೆ ರಾತ್ರಿ ಮಳೆಯಲ್ಲಿ ನೀರು ಬಂತು ಒಳಗೆ? ನಿನ್ನೆ ರಾತ್ರಿ 2 ಗಂಟೆಯಿಂದ ಇದೇ ಕತೆ ಆಗಿದೆ. ಒಂದು ಸಣ್ಣ ಮಳೆ ಬಂದ್ರೇನು ಲಕ್ಷ್ಮೀಪುರ ಪೂರ್ತಿ ತುಂಬೋಗುತ್ತೆ. ಸಣ್ಣ ಮಳೆಗೆ ಯಾರು ಕಂಪ್ಲೇಂಟ್ ಮಾಡಲ್ಲ. ನೀವೇನೋ ದೇವ್ರ ತರ ಇವತ್ತು ಬಂದಿದ್ದೀರಾ ಇಲ್ಲಿ ನಮ್ಮನ್ನು ವಿಚಾರಿಸ್ಕೊಳಕ್ಕೆ. ರಘು ಅವ್ರಿಗೆ ಫೋನ್ ಮಾಡಿದ್ದಾರೆ ಬೆಳಗ್ಗೆ, ಬೆಂಗಳೂರು ಇಡೀ ಇದೇ ತರ ಆಗಿದೆ ಅಂತ ಹೇಳಿದ್ದಾರೆ. ನಾವೇನು ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ರಘು ಅವರೇ, ದಯವಿಟ್ಟು ಕೇಳ್ಕೊಳ್ತೀವಿ, ಒಂದು ಸಲ ಈ ಕಡೆ ಬಂದು ನೋಡಿ, ಇಲ್ಲಿ ಏನ್ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿ. ಇಲ್ಲಿ ಕೇಳಿದ್ರೆ ಕೌನ್ಸಿಲರ್ಗೆ ಹೇಳ್ಬೇಕು ಅಂತಾರೆ, ಅವ್ರಿಗೆ ಹೇಳ್ಬೇಕು ಅಂತಾರೆ, ಇವ್ರಿಗೆ ಹೇಳ್ಬೇಕು ಅಂತಾರೆ. ಯಾರಿಗೆ ನಾವು ಕಂಪ್ಲೇಂಟ್ ಹೇಳ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಇವತ್ತು ಸುವರ್ಣ ನ್ಯೂಸ್ ಅವ್ರು ಬಂದು ನಿಮ್ಮ ಹತ್ರ ತಲುಪಿಸ್ತಾರೆ ಈ ವಿಷಯನ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಹೇಳ್ತಾ ಇದ್ದೀವಿ. ದಯವಿಟ್ಟು ಬಂದು ನೋಡಿ. ನಮ್ಮ ಮನೆಯಲ್ಲಿ ಬೆಳಗ್ಗೆ 5:30 ಇಲ್ಲಿವರೆಗೂ ಇನ್ನೂ ನೀರು ತೆಗೆದು ಹಾಕ್ತಾನೆ ಇದೀವಿ. ಫ್ರಿಜ್ ಒಳಗಡೆ ನೀರು ಹೋಯ್ತು, ಎಲ್ಲ ಐಟಮ್ ಎಲ್ಲಾನು ಹಾಳಾಗೋಯ್ತು. ಮನೇಲಿರೋ ಎಲ್ಲ ಐಟಮು ಹಾಳಾಗೋಯ್ತು. ಎಲ್ಲ ತೆಗೆದು ಕ್ಲೀನ್ ಮಾಡ್ತಾನೆ ಇದೀವಿ ಇನ್ನು. ಅಲ್ಲಮ್ಮ, ಈಗ BBMP ಅವರು ಹೆಲ್ಪ್ ಲೈನ್ ಬಿಟ್ಟಿದ್ದೀವಿ, ಅದಕ್ಕೆ ಫೋನ್ ಮಾಡಿ ಈ ಥರದ್ದೆಲ್ಲ ಹೇಳ್ತಾರೆ. ನೀವು ಈ ಥರ ಇನ್ಸಿಡೆಂಟ್ ಆದಾಗ ಫೋನ್ ಮಾಡಲ್ವಾ? ಯಾವುದು ಬಂದಿಲ್ಲ, ಯಾವ ಹೆಲ್ಪ್ ಲೈನು ನಮ್ಗೆ ಸಿಕ್ಲಿಲ್ಲ. ಮಾಡ್ತಾನೆ ಇದೀವಿ ನಾವು, 5 ಗಂಟೆಯಿಂದ ಮಾಡ್ತಾ ಇದೀವಿ. ಫೋನ್ ಮಾಡ್ತಾ ಇದೀವಿ, ಯಾರು ಕೇರೆ ಮಾಡಿಲ್ಲ. ಯಾರು ಬಂದಿಲ್ಲ. ಸುಮ್ಮನೆ ಅಲ್ಲಿ ಹೇಳ್ತಾ ಇದ್ದಾರೆ. ಇವಾಗಲೂ ಅದೇ ನ್ಯೂಸ್ ಬರ್ತಾ ಇದ್ದಾರೆ. ಇವತ್ತು ಇನ್ನೂವರೆಗೂ ಯಾರು ಬಂದಿಲ್ಲ. ನಮ್ಗೆ ಶಾಶ್ವತವಾಗಿ ಕ್ಲಿಯರ್ ಮಾಡಿ ಕೊಡ್ಬೇಕು. ಇವತ್ತು ಒಂದ್ ದಿವಸ ಬಂದು ನೀರ್ ಎತ್ತಾಕಿದ್ರೆ ನಮ್ಮ ಮನೇಲಿ ಏನು ಪ್ರಯೋಜನ ಇಲ್ಲ ಅಲ್ವಾ? ಮುಂದಕ್ಕೆ ಇದು ರೋಡ್ ಕ್ಲೀನ್ ಆಗ್ಬೇಕು. ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ದಯವಿಟ್ಟು ಅವ್ರವರೆಗೂ ಇದು ತಲುಪಲಿ. ಏನಕ್ಕೆ ಸಮಸ್ಯೆ ಆಗಿದೆ ಅಮ್ಮ ಈ ಏರಿಯಾದಲ್ಲಿ? ಪ್ರತಿ ಸಲನೂ ಈಗ ಗೊತ್ತಿದೆ ಮಳೆಗಾಲದಲ್ಲಿ ಈ ತರವಾಗುತ್ತೆ ಅಂತ, ನೀವು ದೂರ ಕೊಡ್ತಾ ಇದ್ದೀರಾ, ಅದಕ್ಕೆ ಸೊಲ್ಯೂಷನ್ ಕೊಡಲ್ವಾ? ಏನ್ ಸಮಸ್ಯೆ ಏನಾಗಿರೋದು? ಸಮಸ್ಯೆ ಏನು ಅಂದ್ರೆ ಎಲ್ಲಾ ಕಡೆಯಿಂದ ನೀರು ಇಲ್ಲಿಗೆ ಬರುತ್ತೆ ಸರ್. ಲಕ್ಷ್ಮೀಪುರಕ್ಕೆ ಬಂದು ಸೇರುತ್ತೆ. CMH ಹಲಸೂರು ಲಕ್ಷ್ಮೀಪುರಕ್ಕೆ ಬಂದು ಸೇರುತ್ತೆ. ಎಲ್ಲಾ ಕಡೆಯಿಂದ ನೀರು ಇಲ್ಲಿಗೆ ಬರುತ್ತೆ. ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಯಲೇಬೇಕು. ಎಲ್ಲಾ ಕಡೆ CMS ರೋಡ್ ಹೈಟ್ ಮಾಡಿದಾಯ್ತು. ಆ ನೀರೆಲ್ಲ ಒಳಗೆ ಬರ್ತಾ ಇದೆ ಹಿಂಗಷ್ಟೇ. ಮೇನ್ CMS ರೋಡ್ ಎಲ್ಲ ಈ ತರದ ಸಮಸ್ಯೆಗಳೆಲ್ಲ ಆದಾಗ ರಾತ್ರಿ ನೀವೆಲ್ಲ ಮಳೆ ಬಂದ್ರೆ ಏನ್ ನಿದ್ದೆ ಮಾಡಲ್ವಾ? ಹೇಗೆ? ಇಲ್ಲ, ಕೆಳಗೆ ಮಳೆ ಮೇಲ್ ಬಂದು ಕೂತ್ಕೊಂಡಿರ್ತಾರೆ. ಮಳೆ ಬಂದ್ರೆ ಭಯ ಆಗ್ತಾ ಇದೆ. ಈ ನಡುವೆ ಯಾಕೋ ಸಂತೋಷನೇ ಆಗ್ತಾ ಇಲ್ಲ. ಭಯ ಅಂದ್ರೆ ಭಯ ಆಗುತ್ತೆ. ಬಾಡಿಗೆಗೆ ಯಾರು ಬರ್ತಾ ಇಲ್ಲ. ಬಾಡಿಗೆ ಬರ್ತಾ ಇಲ್ಲಪ್ಪ, ಮನೆ ಖಾಲಿನೇ ಇದಾವೆ. ಬಂದು ನೋಡ್ಬೇಕಾರೆ ಅದನ್ನ ನಿಲ್ಲಿಸ್ಬಿಡಪ್ಪ. ಇದು ಇಲ್ಲಿಯ ನಿವಾಸಿಗಳು ಹೇಳ್ತಾ ಇರುವಂತದ್ದು. ನಮಗೆ ಮಳೆ ಬಂದರೆ ನಮಗೆ ರಾತ್ರಿ ಭಯ ಆಗುತ್ತೆ, ನಮಗೆ ಇರೋದಕ್ಕೂ ಕೂಡ ಭಯ ಆಗುವಂಥ ವಾತಾವರಣ ಇದೆ. ಆದರೆ ನಮ್ಮ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಕೊಟ್ಟು ಸಾಕಾಯಿತು. ಆದರೆ ಇದು ಒಂದು ದಿನದ ಸಮಸ್ಯೆ ಅಲ್ಲ. ಈ ದಿನ ಬಂದು ನೀರೆತ್ತಿ ಹೊರಗೆ ಹಾಕಿದ್ರೆ ಅದು ಸಮಸ್ಯೆ ಸಾಲ್ವ್ ಆಗಲ್ಲ. ಪರ್ಮನೆಂಟ್ ಆಗಿರುವಂಥ ಒಂದು ಸೊಲ್ಯೂಷನ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಈ ವಾತಾವರಣ ಇಲ್ಲಿ ಹಲಸೂರಿನ
ಸಂಪೂರ್ಣವಾದ ವಿವಿಧ ವಾರ್ಡ್ಗಳಲ್ಲಿ ಈ ಥರದ ವಾತಾವರಣ ಇದೆ. ಜೊತೆಗೆ ಹಲ್ಸೂರನ್ನು ನೋಡ್ತಾ ಹೋದರೆ ಅದು ಬೇರೆ ಬೇರೆ ವಾರ್ಡ್ಗಳಿಗೆ, ಈ ಕಡೆ ಬಂದರೆ ಸಿ ವಿ ರಾಮನ್ ನಗರಕ್ಕೆ ಶಿಫ್ಟ್ ಆಗುತ್ತೆ, ಆ ಕಡೆ ಒಂದು ವಾರ್ಡು ಅದು ಶಾಂತಿನಗರ ಹ್ಯಾರಿಸ್ ಅವ್ರಿಗೆ ಬರುತ್ತೆ. ಹಾಗಾಗಿ ಈ ನಿಟ್ಟಲ್ಲೂ ಕೂಡ ಜನಪ್ರತಿನಿಧಿಗಳಿಗೂ ಕೂಡ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡೋದಕ್ಕೂ ಕೂಡ ಯಾರ ಹತ್ರ ವಿಚಾರಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಕೂಡ ಜನ ಗೊಂದಲದಲ್ಲಿ ಇರುವಂಥದ್ದು ಕಂಡು ಬರ್ತಾ ಇದೆ. ಓಕೆ, ಸ್ವಸ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.